ಈರಮ್ಮ ಏನ್ ಮಾಡಕತ್ತಿ? ಅದ ಹತ್ತೀರ ಇಲ್ಲ ಸಗಣಿ ಬಾಳ ಇತ್ತಲ್ರಿ ಹತ್ತಿರ ಕುಳ ಬಿಡಾತಿದ್ ನೋಡ್ರಿ. ಹೋಗ ಯವ್ವ ಬಾಯ್ ತಗ ಕರ್ಕೊಂಬರತ್ಲೆ ಕೆಲಸ ಚಾಲೂನ. ಬಾ ಬಾ ಬೇಡ ಬಾ ಅವೆಲ್ಲ ಏನ್ ಮಾಡ್ಕೊತ ಕೂತಿ ಬಾ. ತಡ್ರಿ ಹತ್ತಿರ ಕೈ ತಕೊಂಬರ್ತೀನಿ. ಶಾಂತ ಇಲ್ಲ ನೋಡಿಲಿ. ಏ ಹುಡುಗರಿಗೆ ತಂದಿರನ ಗಾಡಿ? ಅಯ್ಯ ಚಲೋ ಆತಲ್ರಿ. ಇವತ್ತು ಏನಾತಂದ್ರ ಪೇಟೆಗೆ ಹೋಗಿದ್ನಿ ಹಂಗ ಪೇಟೆಗೆ ಹೋಗಿ ಬರುವತ್ನಾಗ ಅಲ್ಲಿ ಹೊರಗೆ ಅಂಗಡಿ ಬಾಗಲಾಗ ಇವನ್ ಇಟ್ಟಿದ್ರು. ನನಗೇನು ತಗೋಬೇಕ ಇವನ್ನ ತರ್ಬೇಕಂತ ಹೋಗಿದ್ದಿಲ್ಲ. ನೋಡತ್ಲಿ ಯಾಕೆ ಚಂದ ಕಂಡು ತಡೆ ಹಂಗಾರ 2 ಮಕ್ಕಳದವಲ್ಲ ಮನ್ಯಾಗ ಬೇಕಾಕತಿ ಅಂತೇಳಿ ತಗೊಂಬಂದ್ಬಿಟ್ಟೆ. ಅಯ್ಯ ಚಲೋ ಆತ್ರಿ ತಂದಿದ್ದೆ. ಮತ್ತೇನ ಅವ್ರ ಅಪ್ಪಗಳಿಗೆ ಇವನ್ನೆಲ್ಲ ತರ್ಬೇಕು ಮಾಡ್ಬೇಕು ಅಂತ ಅನ್ಸಂಗಿಲ್ ಬಿಡು. ಅದಕ್ಕೆ ನನಗೆ ನೋಡತ್ಲೆ ಯಾಕೆ ಭಾಳ ಮನ್ಸಿಗೆ ಬಂತ. ಏನಾರ ಅರ್ಜೆಂಟ್ ಇದ್ರೆ ಖುಷಿನ ಕುಂದ್ರಸ್ಕೊಂಡು ಇಲ್ಲೇ ವಾಕಿಂಗ್ ಪಾಕಿಂಗ್ ಮಾಡಾಕ ಅಡ್ಡಾಡ್ಸಕ್ಕ ಇದೊಂದು ಆಕತಿ. ಇನ್ನು ಇದು ಒಂದು ಆಕತಿ, 2 ಬರ್ತಾವ ತಡಿ ಅಂತೇಳಿ ತಗೊಂಬಂದ್ ನೋಡು. ಚಲೋ ಆತ್ರಿ ಬಾರಿ ಚಂದ ಅದಾವ. ಅಯ್ಯ ಮಾವರ ಕೂಸಿಗೇನ್ರಿ ಬ? ಹೂನವಾ ಇದು ಒಂದು ಕುಂದ್ರಸ್ಕೊಂಡೆ ಹಿಂಗ ತಾಯಿಗಳು ಹಿಡ್ಕೊಂಡು ದಪ್ಕೊಂಡು ಹೋಗೋದೊಂದ್ ಐತಿ. ಕೂಸು ತಾವ ಕುಂತ ನಡೀದ್ ಕಲಿಬೇಕಲ್ಲ ಮತ್ತೆ ಅದ ಅಡ್ಡಾಡಕ ಒಂದೈತಿ ನೋಡು. 2 ನನ್ನ ಮಕ್ಕಳಿಗೆ? ಚಲೋ ಐತ್ರಿ ಮಾವರ ಮಸ್ತ್ ಐತಿ. 2 ನನ್ನ ಮಗನಿಗೆ ಅಲ್ಲ 2 ನಿನ್ ಮಗ್ಗ ತಗೊಂಡು ಏನ್ ಮಾಡ್ತೀಯ? ಒಂದು ರೇಖಾನ್ ಕೂಸಿಗೆ ಒಂದು ನಿನಗ. ವಾವ್ ಮಾವರ ಚಲೋ ಆತ್ರಿ ನೀವು ತಂದಿದ್ದೆ. ಇವ್ರಿಗೆ ಹೇಳಿ ಸಾಕಾಗಿತ್ತು. 2 ಸಲ ಹೇಳಿದ್ದೆ ಆ ಕೂಸಿನ ಕುತ್ಕೊಂಡು ಕಾಲು ಊರೂರಿಗೆ ಹೋಗುದು ತಗೊಂಬರ್ರಿ ಅಂತೇಳಿ ಒಟ್ಟ ತಂದಿದ್ದಿಲ್ಲ ನೋಡ್ರಿ ಮಾವರ. ಚಲೋ ಐತ್ರಿ. ಯವ್ವಾ ಬಂದಬಿಟ್ಲು ನೋಡು ಸುರ್ಪನಕ್ಕಿ. ಬ್ಯಾಡ ತಡಿ ಆ ಕೈಲೇ ಹಿಡ್ಕೊಂಡು ದಬ್ಕೊಂಡು ಹೋಗೋದೈತಲ್ಲ ಅದು ಭಾರಿ ಐತಿ. ನಂದು ಏನಾರ ಕೆಲಸ ಇದ್ದ ಖುಷಿನ ಕುಂದಿರಿಸಿ ದಬ್ಕೊಂಡು ಹೋಗಾಕೊಳೆ ಮಸ್ತ್ ಆಕತಿ. ಮತ್ತೆ ಈಕಿ ತೊಗೊಂಡು ಹಿಂಗೊಂಡಾಳು ಪಟಕ್ಕನ ನಾನು ತೊಗೊಂಡ್ಬಿಡ್ತೀನಿ. ಆ ಕೂಸು ಕುತ್ಕೊಂಡು ಹೋಗೋದು ಭಾರಿ ಮಸ್ತ್ ಐತಿ. ಅದನ್ನ ತೊಗೋಬೇಕು ನಾನು. ಮಸ್ತ್ ಐತಿ. ಪಟಕ್ಕನ ಈಕಿ ತೊಗೊಳಕ್ಕಿಂತ ಮುಂಚೆ ನಾನೇ ತೊಗೊಂಡ್ಬಿಡ್ತೀನಿ. ಊಟ ಮಾಡಿಂದ ನೈಟ್ ಟೈಮ್ ಮಧ್ಯಾಹ್ನದಾಗ ವಾಕಿಂಗ್ ಮಾಡೋಕೊಳೆ ಸೂಪರ್ ಆಗಿರ್ತೈತಿ. ಅದನ್ನ ತೊಗೊಂತೇನೆ ತಡಿ. ಅಲ್ಲ ಈರಮ್ಮ ಅಕ್ಕ ನಂಗಿದಿರ್ಲಿ. ಅಲ್ಲ ರೇಖಾ ಫಸ್ಟ್ ಮಾವಾರ್ ತರ್ತಿದ್ದಂಗ ನಂಗೂ ಇದು ಭಾರಿ ಇಷ್ಟ ಆಗ್ಬಿಡ್ತ. ನಾ ಮೊದ್ಲ ಇದನ್ನ ತಗೋಬೇಕಂತೇಳಿ ವಿಚಾರ ಮಾಡಿದ್ದೆ. ಹಂಗಲ್ಲಕ್ಕ ಊಟ ಮಾಡಿದ್ಮೇಲೆ ನನಗೆ ಒಂಚೂರು ಟೈಮ್ ಪಾಸಿಗೆ ಇಲ್ಲಿ ವಾಕಿಂಗ್ ಮಾಡಾಕದು ನಂಗೆ ಅದು ರೂಢಿ ಐತಲ್ಲ. ಹಾಗಾಗಿ ನಂಗೆ ಯೂಸ್ ಆಕೈತಿದೆ. ನಿಮ್ಗೆ ಎಲ್ಲಿ ಯೂಸ್ ಆಕೈತಿ? ನೀವೇನು ಊಟ ಮಾಡಿದ್ಮೇಲೆ ವಾಕ್ ಮಾಡಲ್ಲ ಏನಿಲ್ಲ? ಇಲ್ಲ ಮೊನ್ನೆ ಡಾಕ್ಟರ್ ಹೇಳಾರ ಊಟ ಮಾಡಿಂದ ಒಂಚೂರು ವಾಕಿಂಗ್ ಮಾಡ್ರಿ ಹಂಗೆ ಇರಬೇಡ್ರಿ ಅಂತೇಳಿ. ಅದಕ್ಕೆ ನಾನು ಇನ್ಮೇಲೆ ವಾಕಿಂಗ್ ಮಾಡ್ಬೇಕಂತ ತೀರ್ಮಾನ ಮಾಡೀನಿ. ಅದ್ರ ಸಂಬಂಧ ನನಗೂ ಬೇಕಿದು. ನಿನ್ನ ನಡೀತೈತಿ ಹಂಗೆ ವಾಕಿಂಗ್ ಮಾಡ್ಬೋದು. ನಾನು ಈಗ ಕೂಸು ಬಿಟ್ಟು ಮಾಡೋಕ್ಕಾಗಂಗಿಲ್ಲಲ್ಲ ಅದನ್ನು ಕರ್ಕೊಂಡೆ ವಾಕಿಂಗ್ ಮಾಡ್ಬೇಕು. ಹಂಗಲ್ಲಕ್ಕ ನಾನು ಆಫೀಸ್ ಕೆಲಸ ಏನಾರು ಇರ್ತೈತಿ. ಈಗ ಆಫೀಸಿಗೆ ಬೇರೆ ಹೋಗೋಣ ಅಂತ ತೀರ್ಮಾನ ಮಾಡ್ಕೊಂಡೇನಿ ಇನ್ನೂ ಸ್ವಲ್ಪ ದಿನಕ್ಕೆ. ಅವಾಗಾರ ಯೂಸ್ ಆಕತ್ತಲ್ಲ ಹಾಗಾಗಿ. ಅಲ್ಲ ಎದಕ್ಕೆ ಇಬ್ರು ಕಚ್ಚಾಡಕತ್ತೀರಿ? ಯಾವ್ದಾರ ಒಂದು ತಗೋರಲ್ಲ. ಅಯ್ಯೋ ದೇವ್ರೆ ಅದೇ ಬೇಕು ಇದೇ ಬೇಕು ಅಂದ್ರೆ ಆಕತನ. ಇದೇ ಇರ್ಲಿ ಅಕ್ಕ ನಂಗೆ ಇದೇ ಇರ್ಲಿ. ಅದು ನನ್ನ ಪಾಪ ಹಿಂಗೆ ಕುಂದಿಸ್ಕೊಂಡು ಕರ್ಕೊಂಡು ಹೋಗಕ್ಕೆ ನಂಗೆ ಚಲೋ ಆಕತಿ. ಇಲ್ಲಾದ್ರೆ ಅತ್ತಿಯರು 3 ಹೊತ್ತು ಎತ್ಕೊಂಡಿರ್ತಾರೆ. ನಿಂಗೆ ಬಿಡು ಇರ್ತೈತಿ. ಈಗ ನಂದು ಹಂಗೆ ಆಗಂಗಿಲ್ಲ. ನಿಂಗೆ ಇದಿರ್ಲಿ ರೇಖಾ ಹೇಳು ಕೇಳು. ನಿಮ್ಗೆ ಹೇಳಕತ್ತಿರೋದು ಯಾವ್ದಾರ ಒಂದು ತಕ್ಕೋರಿ ಅಂತೇಳಿ. ಅತ್ತಿಯರ ನನ್ಗೆ ಈ ಗಾಡಿ ಬೇಡ. ನನ್ನ ಖುಷಿ ಈ ಗಾಡಿನೇ ಬೇಕು. ನಂಗೆ ಒಂಥರ ಇದು ಕುಂದಿರ್ಸ್ಕೊಂಡು ಹಿಂಗೆ ವಾಕಿಂಗ್ ಮಾಡಕ್ಕೆ ಅಡ್ಡಾಡಕ್ಕೆ ಚಲೋ ಅನಿಸ್ತತಿ. ಅತ್ತಿಯರ ನನಗೂ ಇದೇ ಬೇಕಾಗಿತ್ರಿ. ನಾ ಇಂಥದ ತಗೊಂಬ ಅಂತ ಹೇಳಿದ್ದೆ ಅವ್ರಿಗೆ. ಇದು ನಂಗೆ ಯೂಸ್ ಆಗಲ್ಲ ಅಷ್ಟೊಂದು. ಈಗ ನಿಮ್ಮ ಮನೆ ದೊಡ್ಡದೈತ್ರಿ ಅತ್ತಿಯರ. ಪಾಪು ಅದ್ರೊಳಗೆ ಕುತ್ಕೊಂಡ್ರೆ ಅಲ್ಲೇ ಅಂಬಾಗ ಅಲ್ಲ ಇದು ಹೆಜ್ಜೆ ಇಟ್ಕೊಂತ ಮನೆ ತುಂಬ ಓಡಾಡ್ತತಿ. ಈಗ ನಮ್ಮ ಮನೆ ಅಷ್ಟು ದೊಡ್ಡದಿಲ್ಲ. ಸೋಫಾ ಐತಿ ಈ ಕಡೆ, ಆ ಕಡೆ ಅಡಿಗೆ ಮನೆ ಬಾಗ್ಲೈತಿ, ಈ ಕಡೆ ರೂಮ್ ಬಾಗ್ಲೈತಿ, ಆ ನಡುವೆ ವಾಷಿಂಗ್ ಮಿಷನ್ ಬೇರೆ ಇಟ್ಟೇನಿ, ಜಾಗ ಇಲ್ಲ. ಆಮೇಲೆ ಈ ಸೈಡ್ ಫ್ರಿಜ್ ಬೇರೆ ಇಟ್ಟೇನಿ, ಆ ಕಡೆನೂ ಇಡಕ್ಲು. ಇದು ತಗೊಂಡು ಏನು ಮಾಡಲಿ? ನಂಗೆ ಇದು ಅಲ್ಲಿ ಮನೆ ಒಳಗೆ ಅಡ್ಡಾಡಕ್ಕೆ ಜಾಗನೇ ಸಾಲಂಗಿಲ್ಲ. ಅದಕ್ಕೆ ನಾ ಹೇಳಿದ್ರೆ ಅರ್ಥನ ಮಾಡ್ಕೊಳ್ಳ ಅಕ್ಕ. ನಾ ಹೇಳ್ರಿ ನಿಮ್ಮ ಮನೆ ಆದ್ರೆ ಹಂಗಿಲ್ಲ ಅಲ್ಲ. ಈಗ ದೊಡ್ಡದೈತಿ ಅಲ್ರಿ ಅತ್ತಿಯಾರ. ಅದು ಇಂಬೈತಿ ಅಲ್ಲಿ ಎಷ್ಟು ಮಂದಿ ಬೇಕಾದ್ರೂ ಮಕ್ಕೋಬೋದು. ಪಾಪ ಹೆಂಗೆ ಬೇಕಾದ್ರೂ ಓಡಾಡ್ಬೋದಪ್ಪ. ಹೌದೌದು ನೀ ಹೇಳೋದು ಬರಬರಿನೇ. ಹೌದು ಇರಮ್ಮ ಆಕೆ ಹೇಳೋದು ಒಂದು ರೀತಿ ಬರಬರಿನೇ ಐತಿ. ನಮ್ಮನಿ ಇಂಬಕ್ಕ ತಗೋರ ಇದು ನೀ ತಗೋ ಅದು ಆಕೆ ತಗೋಲಿ ಹೊರಗೆ ಅಡ್ಡಾಡತ್ತಾ. ಅತ್ತಿರ ನೀವು ಯಾವಾಗಲೂ ಹಿಂಗೆ. ನಾವಾದ್ರೆ ಈ ಥರದ ಹೈಫೈ ಏನು ತಗೋಬಾರ್ದಲ್ಲ. ನಾವು ಮಾತ್ರ ಇಂಥವ ಬರೀ ಇಂಥದ್ರಾಗ ಇರ್ಬೇಕನ್ನ. ಅಲ್ಲ ಪಾಪ ಅದು ನನ್ಗೆ ಆ ಕೂಸಿನ ಕರ್ಕೊಂಡಿಲ್ಲ ಅಡ್ಡಾಡ್ತಿರ್ತಿದ್ದೆ. ನಮ್ಮ ತಂಗಿ ಮನೆಗೆ ಹೋಗಿರ್ತಿದ್ದೆ, ನನ್ನ ಮನೆಗೆ ಬಂದಿರ್ತಿದ್ದೆ, ಅಡ್ಡಾಡಕ್ಕಿತ್ತ. ಅಕ್ಕ ಇದೇನಿದೆ ಗಾಡಿ ತಂದ್ರೆ ಪಾಪುಗೆ? ಇಲ್ಲ ಮಾವಾರ್ ತಗೊಂಬಂದಾರ. ನನ್ನ ಮಗಳಿಗೆ ನನ್ನ ಮಗೊಂದು ಇರಮಕ್ಕನ ಮಗೊಂದು. ಹೌದಾ? ಅಲ್ವಾ ಈಗ ಅದು ಬಿಡ್ರಿ. ಇಬ್ರದಾಗ ಒಬ್ರು ಯಾರ ಒಂದೊಂದು ತಗೋರಿ. ನಾನು 2 ಒಂದೇ ಥರ ಬೇಡ. ಒಂದು ಇದು ಚಲೋ ಆಕತಿ ಅಂತೇಳಿ ತಂದೆ. ಇಲ್ಲ ಹಿಂಗೆ ಮಾಡ್ರಿ ಒಂದು ಸ್ವಲ್ಪ ತನ ನೀನು ನಿನ್ನ ಖುಷಿನ ಆಟ ಆಡ್ಸೋದ್ರಾಗ, ನೀನು ನಿನ್ನ ಖುಷಿನ ಆಟ ಆಡ್ಸಿದ್ರಾಗ ಇಬ್ರು ಬದ್ಲಿ ಮಾಡ್ಕೊಂಡು ಒಂದು ಸ್ವಲ್ಪ ಅದನ್ನ ತಗೋರಿ, ಒಂದು ಸ್ವಲ್ಪ ಇದನ್ನ ತಗೋರಿ. ಆ ಖುಷಿನ ಇದ್ರಾಗ ಕುಂದಿರ್ಸ್ರಿ ಅದ್ರಾಗ ಕುಂದಿರ್ಸ್ರಿ ಹಂಗೆ ಮಾಡಿ ಇದು ಮಾಡ್ರಲ್ಲ. ಅದ್ಯಾಕೆ ಅವ್ರು ತೊಗೊಂಡಿದ್ದು ಅವರೇ ಉಪಯೋಗಿಸ್ಬೇಕು, ಇವ್ರು ತೊಗೊಂಡಿದ್ದು ಇವರೇ ಉಪಯೋಗಿಸ್ಬೇಕಂತೀರಿ? ಅಲ್ಲ ಅತ್ತಿಯರ ನನ್ನ ಮಗಳಿಗೆ ಮತ್ತೆ ತಂದಿಲ್ಲ. ಅಯ್ಯೋ ನೀವೊಂಥರ ಚಾಲು ಮಾಡಿದ್ದೇನವಾ? ಅಲ್ರಿ 3 ತರ್ಬೇಕು ಬೇಡ್ರಿ 2 ಯಾಕೆ ತಂದ್ರಿ?
ಅಲ್ಲವಾ ನಿನ್ನ ಮಗಳು ಒಂಚೂರು ದೊಡ್ಡಕ್ಕಾಗಿದ್ಲಲ್ಲ ಈಗ ಅಡ್ಡಾಡ್ಕೊಳಕ್ಕೆ ಹೆಂಗಿದ್ರು ಅದಕ್ಕೆ ಇದು ಬ್ಯಾಡನ ಅಂತೇಳಿ ನಾ ತರಲಿಲ್ಲ ಅಷ್ಟೇ. ಅದು ಬಿಟ್ರೆ ಮತ್ತೇನು ತರಬಾರ್ದಂತ ಏನಿಲ್ಲವ. ಇದನ್ನೂ ಏನು ತರಕ್ಕೆ ಹೋಗಿದ್ದಿಲ್ಲ ಬಿಡ ಹುಡುಗಿ. ನಾನು ಅಲ್ಲೇ ಹೋಗಿದ್ನೆ, ನಂದೊಂಚೂರು ಕೆಲಸ ಇತ್ತು ಅಂತೇಳಿ ಅಲ್ಲಿ ಮುಗಿಸ್ಕೊಂಬರೋತ್ನೆ ಒಂದು ಅಂಗಡಿ ಕಡೆ ಇವು ಕಂಡುವಲ್ಲ ಅಂತೇಳಿ ತೊಗೊಂಬಂದೆ ಅಷ್ಟೇ. ಯಾರೇ ಏನಾರ ಆಟ ಆಡೋದು ತರ್ಬೋದಿತ್ತಲ್ರಿ ಮಾವರ. ಈಗ ನನ್ನ ಮಗಳಿಗೆ ಬೇಜಾರಾಗಲ್ಲನು, ಅಜ್ಜ ನನಗೆ ತಂದಿಲ್ಲ ಅವ್ರಿಗೆ ಅಷ್ಟ ತಂದೈತಿ ಅಂತೇಳಿ. ಈ ದೊಡ್ಡವರು ಸಣ್ಣವ್ರು ಅನ್ನೋ ಪಾಪ ಆಕಿಗೆ ಅರ್ಥ ಆಗಲ್ಲಲ್ಲ, ಅದಕ್ಕೆ ಹೇಳಿದೆ. ಹೌದ್ರಿ, ಹೌದು. ಆ ಕೇಳೋದ್ರಾಗ ಒಂಥರ ಅರ್ಥ ಐತಿ. ಆ ಹುಡುಗಿ ಅರ್ಥ ಆಕತ್ತನ ದೊಡ್ಡವರು ಸಣ್ಣವರು ಅದಕ್ಕೆ ನಂಗೆ ತಂದಿಲ್ಲ ಅವ್ರಿಗೆ ತಂದಾರ ಅನ್ನೋದು. ಅಜ್ಜ ನನಗೇನು ತಂದಿಲ್ಲ ಅನ್ನೋದು ಅಷ್ಟೇ ಆಕಿಗೆ ಅನ್ಸೋದು. ಮೂರರ ಹಿಡ್ಕೊಂಡ್ ಬರ್ಬೇಕಪ್ಪ, ನೀವು ಎರಡೇ ತಂದಿರಲ್ರಿ. ಅಯ್ಯೋ ಮಾರಾಯ, ಸುಮ್ ಬರೋದ್ ಬಿಟ್ಟು ನಂದೊಂದು ತಿಂಡೆ ತಗ ನಾನು ಹಂಗಾರೆ ಎರಡು ಚಂದ ಕಂಡುವಲ್ಲ, ಆಡ್ತಾ ಬಿಡು ಮನೆ ಮಕ್ಕಳದವಂತೆ ತೊಗೊಂಬಂದಿದ್ದು ಅಷ್ಟೇ. ಈಗ ನಂಗೆ ನೋಡಿ ಮರ ನಾನು ತೇಲ್ ತಿನ್ನಕೋಬಿಡ. ಇನ್ನೊಂದದಲ್ಲ, ನಾನು ಇದನ್ನ ತರಲ್ಲ. ಮತ್ತೆ ಈಗೇನು ಆ ಹುಡುಗಿ ಉಪಯೋಗ ಆಗಲ್ಲ, ಅಡ್ಡಾಡ್ತಾಳಕ್ಕೆ ಹೆಂಗಿದ್ರು. ಬೇರೆ ಏನಾರ ಆಕಿಗೆ ಇಷ್ಟಪಡುವಂಥದ್ದು ಟ್ರೇನ, ಬಸ್ಸ, ಈ ಲಾರಿ, ಗೊಂಬೆ ಏನಾರ ಒಂದು ಚಂದನ್ ತೊಗೊಂಬರ್ತೇನೆ ತಗೋ. ಎಂಥವು ಬೇಬಿ ಡಾಲ್ ಅಂತ ಇದ್ವಲ್ಲಿ ಬಸ್ ಸ್ಟ್ಯಾಂಡ್ನಾಗೂ ಅಂಗಡಿಯಾಗ ಅದಾವು, ಬೇಕಾದಂಗೆ ನಾ ತೊಗೊಂಬರ್ತೇನೆ ತಗೋ ಅದನ್ನೊಂದು. ನೋಡ್ರಿ ಈಗ ಇದನ್ನ ಇಬ್ರದಾಗ ಒಬ್ರು ಯಾರು ಒಂದೊಂದು ತಗೋರಿ, ಸುಮ್ಮನೆ ಇದು ಮಾಡ್ಬೇಡ್ರಿ. ರೇಖಾ, ಸ್ವಲ್ಪ ತನ ನೀ ಆಟ ಆಡ್ಸಂಗಾರ ಖುಷಿನ, ಸ್ವಲ್ಪ ತನ ನಾ ಆಟ ಆಡಿಸ್ತೇನೆ ಏನು. ಹಂಗ ಮಾಡು. ನಾ ಅದ್ರೊಳಗೆ ಸ್ವಲ್ಪ ತನ ಕುಂದಿರ್ಸ್ತೇನೆ, ನೀ ಸ್ವಲ್ಪ ತನ ಕುಂದಿರ್ಸು, ಆತಿಲ್ಲ? ಆತು. ಅತ್ತಿಯಾರ, ನಾ ಇದನ್ನ ಒಳಗೆ ಹೋಯ್ತೀನಿ, ಆಕೆ ಅದನ್ನ ಒಯ್ಲಿ ತಗೋರಿ. ಆಮೇಲೆ ಬೇಕಾದ್ರೆ ಮಧ್ಯಾಹ್ನದಾಗ ಇಸ್ಕೊಂಡು ಆಡಿಸ್ತೀನಿ. ಹಂಗ ಭಾಷಣತನ. ಅಯ್ಯೋ, ಸಣ್ಣ ಸಣ್ಣ ವಿಚಾರಕ್ಕೆ ಸಣ್ಣ ನೋಡ್ರಗತ್ತೆ ಇದೇ ಬೇಕು ಅದೇ ಬೇಕು ಅಂತೇಳಿ ಇವೆಲ್ಲ ಸುಳ್ಳಕ್ ವಿಚಾರಕ್ಕೆ ಜಗಳ ಮಾಡಕತ್ತೇನೆ. ಅಯ್ಯೋ ಹುಚ್ಚುಡ್ಗ್ಯಾರ, ನಿನ್ನ ಮಗಳಿಗೆ ಅದೇಂತದ ಬೇಬಿ ಡಾಲ್ ಅಂದ್ರಲ್ಲ, ಅದನ್ನ ತೊಗೊಂಡ್ಬರ್ತಾರಂತ ಏನು. ನಿನ್ನ ಮಗಳಿಗೆ ಕೊಟ್ಟು ಆಡ್ಸವಂತೆ. ಅವರು ನಿನ್ನ ಮಗಳಿಗೆ ಬಿಟ್ಟು ಬರ್ಬೇಕು ಅಂತೇಳಿ ಬಂದಿದ್ದಲ್ಲವ. ಅದೇ ಹೇಳಿದ್ರಲ್ಲ, ಸಣ್ಣಕ್ಕೆ ನಲ್ಲ ಆಡ್ತಾಳಕಿ ನಡಿತಾಳೀಗ ಅಂತೇಳಿ ಒಂದು ತೊಗೊಂಬಂದೆ ಅಂತೇಳಿ. ಏನು ಯಾಕೆ ನಿನ್ನ ಮಗಳಿಗೆ ಏನಷ್ಟು ಮಾಡೇ ಇಲ್ಲನ? ಹಂಗೆ ಕೇಳ್ತಿಯಲ್ಲ ನೇರವಾಗಿ ನಿಮ್ಮ ಮಾವನ್ನ. ಎಷ್ಟರ ನೀವು ಧೈರ್ಯನವ ನಿಮಗಂತನ. ನಾವು ಅತ್ತಿ ಮಾವನ ಮುಂದೆ ಬರೋ ಅಂತಿದ್ದಿಲ್ಲ. ಆಯ್ತು ಬಿಡ್ರಿ ಅತ್ತಿಯಾರ, ನಾ ಒಳಗೆ ಹೋಗ್ತೇನೆ. ಒಟ್ಟು ಖುಷಿನ ಎತ್ಕೊಂಡು ನನ್ನ ತಂಗಿ ಮನ್ಯಾಗ ಕುಂದ್ರಿ. ಮನೆ ಒಳಗೆ ನೋಡ್ತಕ್ಕದ್ದಿಲ್ಲ. ಈಗ ಒಂದು 6-7 ತಿಂಗಳಿಂದನೂ ಮನೆ ಅನ್ನೋದು ಆಕಾರದ ಎತ್ತೈತಿ. ಒಂಚೂರು ಅದೆಲ್ಲ ಸ್ವಚ್ಛ ಮಾಡ್ತೀನಿ ರೀ ಅತ್ತಿಯಾರ. ಒಂಚೂರು ನೀವು ನಾ ಪಾಪನ ಎತ್ಕೊಂಡು ಅಲ್ಲಿ ತಂಗಿ ಮನೆಗೆ ಹೋಗ್ರಿ, ನಾ ಎಲ್ಲ ಸ್ವಚ್ಛ ಮಾಡ್ಕೋತೀನಿ. ಬೇಡ ಬೇಡ, ಅದನ್ನೇನು ಎತ್ಕೊಂಡು ಅಲ್ಲಿ ಹೋಗೋದು ನೀ ಸ್ವಚ್ಛ ಮಾಡೋದೇನು ಬೇಡ. ಮತ್ತು ಆ ಧೂಳಕ್ಕೆ ಅದೇನೋ ನೆಗಡಿ ಕೆಮ್ಮು ಅಂತಾರಲ್ಲ, ಅದಾದ ಇದಿತ್ತು. ಬೇಡ ಬೇಡ, ನಾ ಎಲ್ಲ ಒಗಟ್ಟು ಮಾಡಿಸ್ತೇನೆ ತಗೋ. ಈಕಿಗೆ ಹೇಳ್ಬಿಡ್ತೇನಂತೆ, ಯಾರಿಗೆ ಭಯ ಬರೋಲ್ತಲ್ಲ ಇವತ್ತಾಗ. ಇದು ಏನದ ಹೇಳಾದಿದ್ಮೇಲೆ ಭಯ ಬರೋಲ್ತತ್ತಾಗ. ಪುಷ್ಪಾಗ ಆ ಪುಷ್ಪಿಗೆ ಹೇಳ್ಬಿಡು ಬಂದ ಪಾಪ ಅದು ಕೊಟ್ಟು ಕೈಗೆ ಖರ್ಚಿಗೆ ರೊಕ್ಕಕ್ಕವು ಒಂದು 500 ರೂಪಾಯಿ ಕೊಟ್ಟರು ಅಡ್ಡಿ ಇಲ್ಲ. ಎಲ್ಲ ಅಡಿಗೆ ಮನೆ ಅದು ಎಲ್ಲ ಕೂಡಿಸಿ ಒಗಾತ್ ಮಾಡಿ ಕಸ ಗಿಸ ಹೊಡೆದು ಕಲ್ವರಿಸಿ ಹೋಗ. ಸರಿ ರೀತಿಯರ್, ಹಂಗೆ ಮಾಡ್ತೀನಿ ತಗೋರಿ. ಹಂಗಾರ ರೇಖಾ, ಕೂಸಿ ಏನು ಮಾಡಕತ್ತವ? ಹಾಕೊಂಡೈತಿ ರೀತಿಯರ್ ಈಗ. ಸರಿ ಅವ್ವ, ನಾನು ಒಂಚೂರು ಗಿರ್ಜಿ ಮನೆಗೆ ಹೋಗ್ಬರ್ತೇನೆ. ಹೊತ್ತಾಗೈತೆ ನೋಡಿ, 12:30 ಆಯ್ತು. ಮತ್ತು ಈಗ ಇನ್ನೊಟ್ಟತ್ತಿಗೆ ಹೋಗಿ ನಿನ್ನ ಮಗಳು ಕರ್ಕೊಂಬರ್ಬೇಕು ಸಾಲಿಯಿಂದ. ನೆನಪಾರಿ ಫೋನ್ ನೋಡ್ಕೊತ ಕೂತ್ಗಿತ್ತಿ. ಇಲ್ಲ ಇಲ್ಲ. ಹೌದು, ಇವತ್ತೇ ಕೆಲ್ಸಕ್ಕೆ ಹೋಗಿಲ್ಲ ನೀನು? ಕೆಲ್ಸಕ್ಕೆ ಹೊಂಟಿಲ್ರಿ ಅತ್ತಿಯರ, ಬಿಟ್ಟೆ. ಕೆಲಸ ಭಾಳ ಆಕತ್ರಿ ಅತ್ತಿಯರ. ಅಲ್ಲಿ ಕೆಲಸ ಮಾಡಿ ಬಂದು ಮನೆ ಕೆಲಸ ಮಾಡೋಕ್ಕಾಗಲ್ಲ. ಪಾಪನ ನೋಡ್ಕೊಳಕ ಮಾಡಕ್ಕೆ ಭಾಳ ತ್ರಾಸ ಆಗತ್ತೈತ್ರಿ ಅತ್ತಿಯರ. ಈಗ ಗೊತ್ತಾತ ಹೊರಗೆ ದುಡಿ ಹೆಣ್ಮಕ್ಳು ಕಷ್ಟ ಏನಂತೇಳಿ. ಅಲ್ಲ ನಿಮ್ಮ ಮೊದಲು ಗೊತ್ತಿತ್ತು. ಮಕ್ಳು ಆಧಾರ ದುಡಿಯೋಕ್ಕೂ ಮಕ್ಳು ಇಲ್ದಾರ ದುಡಿಯೋದಕ್ಕೂ ಭಾಳ ವ್ಯತ್ಯಾಸ ಇತ್ತು. ಹೋಗ್ಲಿ ಬಿಡು, ನೀ ದುಡ್ದೆ ಏನು ಆಗ್ಬೇಕಾಗಿಲ್ಲ. ಆರಾಮ್ ಗಂಡ ದುಡಿತಾನ, ಅಷ್ಟರೊಳಗೆ ಜೀವನ ನಡೀತೈತಿ. ಹೊಂದಾಣಿಕೆಯಿಂದ ಹಿಡತ್ಲೆ ಬಾಳೆ ಮಾಡ್ಕೊಂಡು ಹೋದ್ರೆ ಬೇಕಾದಂಗೆ ಆಕತಿ. ಏನು ಚಂದೈ ಮನಿ ಮಠ ಸಂಸಾರ ಮಕ್ಕಳು ಅಂತೇಳಿ ಮಾಡ್ಕೊಂಡಿರವ. ಅಪ್ಪ ಮಾವಾರ ಇದನ್ನ ಚಲೋ ಮಾಡಿದ್ರು. ಅಕ್ಕ, ನೀನು ಅದನ್ನ ಇಟ್ಕೋಬೇಕಿತ್ತು. ಕೈ ಬಿಟ್ಟು ತಪ್ಪು ಮಾಡಿದೆ. ಅಯ್ಯೋ, ಮೊದ್ಲು ಅದನ್ನ ನೋಡಿ ಫಸ್ಟ್ ನಾನೇ ತೊಗೋಬೇಕಂತ ಇದ್ದಿದ್ದು. ಓಡ್ ಬಂದು ಹಿಡ್ಕೊಂಡ್ಬಿಟ್ಲಂಗ. ಈ ಮಾವಾರು ಮಾಡೋದು ಹಂಗೆ. ತರ ಕೈಲಿ 1-2 ತಂದಾರ, ಒಂದೇ ಥರದ್ದು. ಅದೊಂದು ಬೇರೆ ಇದೊಂದು ಬೇರೆ ತೊಗೊಂಬಂದಾರ. ತಗೋ, ಈಗ ಸಪತನ ಆಯ್ಕಂತ ಸಪತನ ನಾನಂತ. ನಾನು ಕುಂದ್ರಿಸ್ದಾಗ ಬರ್ತಾಳೆ ಆಕಿನ ಕುಂದ್ರಸಕ್ಕೆ. ಅವಾಗ ನಾನೇನು ಮಾಡಲಿ? ಹಂಗೆ ಮಾಡಿ ನಾಳೆ ಒಂದಿನ ಆಟ ಆಡಿಸ್ದಂಗೆ ಮಾಡಿ ತಂದು ಮನೆಗೆ ಇಟ್ಕೋತೀನಿ ಇಲ್ಲೇ. ಆಕೆ ಕೈ ಕೊಡೋಕೆ ಬಿಡಂಗಿಲ್ಲ ಅದನ್ನು, ನೋಡ್ತೀರ. ಇದಕ್ಕಿಂತ ನಂಗೆ ಅದೇ ಭಾಳ ಇಷ್ಟ ಆಗ್ಬಿಡ್ತು ಗೊತ್ತನ. ನನ್ನ ಮಗಳಿಗೆ ಏನೋ ಗೊಂಬಿ ತರ್ತೇನೆ ಅಂತ ಹೋಗ್ಯಾರ ಈಗ ಮಾವಾರ. ತೊಗೊಂಬರ್ಲಿ. ಆ ಒಂದು ಗಾಡಿಗಾರ ಮಾಡಿದ್ರು ಒಂದು ಬರ ಏನು ಅವರ ಕುಂದಿರ್ತಾರನ ಅದ್ರಾಗ ಅಂದಿರ್ಬೇಕು. ಓ ಶಾಂತಕ್ಕ, ನಾ ಇರ್ಬೇಕಿತ್ತು ನೋಡಂಗಾರ. ಮಜಾ ಅನ್ನಿಸ್ತಿತ್ತಲ್ಲ ಒಟ್ಟು ನೋಡಕ್ಕೆ. ಏನು ಮಾಡೋಕೆ ಬಿಡಕ್ಕೆ ಎಷ್ಟು ಬೇಜಾರಾಗೋಕತಿ ಮನೆಯಾಗ ಇಲ್ಲೇ. ಹಂಗ್ಯಾಕೆ ತರಕ ಎಲ್ಲ ನಿನ್ಸಸಿ? ಅಯ್ಯೋ, ಇದೇನು ಮನಿ ದವಾಖಾನೆ ಒಂದು ತಿಳಿಲಾರ್ದಂಗೆ ಆಕತೈತೆ ಶಾಂತಕ್ಕ. ಸೊಸಿ ಅಂತ ನೀ ಕೇಳ್ತಿ. ಸೊಸಿ ನೋಡಿದ್ರೆ 3 ಹೊತ್ತು ಆಸ್ಪತ್ರೆ ಮನಿ, ಆಸ್ಪತ್ರೆ ಪೇಷಂಟ್. ಅಲ್ಲಿಂದ ಬಂದರು ಆ ಪೇಷಂಟ್ಗೆ ಗುಳಿಗೆ ಇದು ಇಷ್ಟೊತ್ತಿಗೆ ಇಂಜೆಕ್ಷನ್ ಕೊಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಫೋನ್ ಬೇರೆ ಬರ್ತಿರ್ತಾವೆ. ಅಯ್ಯೋ ದೇವ್ರೆ, ಇವು ಏನು ಬಾಳೆ ಮಾಡ್ತಾವೋ ಇಲ್ಲ ಅನ್ನಂಗೆ ಆಕತ್ ನನಗೆ. ಯಾಕೆ ಪರಕ ಹಂಗ್ಯಾಕಂತಿ? ಗಿರ್ಜಿ, ಹಿಂಗೆ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡ. ಒಂದೀಟ್ ನಿನ್ನ ಮಗಳ ಕಡೆ ಒಂಚೂರು ಲಕ್ಷ ಕೊಡ, ವಿಚಾರಿಸ. ಏನು ಎತ್ತಾಕಿಗೇನು ಬೇರೆ ಯೋಚನೆ ಐತೆ ಇಲ್ಲ ಕೇಳಾರ ಕೇಳಿ ಹೋಲತ್ತಾಗ ಅಂದ್ರೆ ಏನು? ಅಯ್ಯೋ ಅಯ್ಯ, ಏನಂತೀಯಲ್ಲ? ನಮ್ಮ ವಂಶ ಉದ್ಧಾರ ಆಗ್ಬೇಕಲ್ಲವಾ? ಅದ ಅಕ್ಕತ್ ಬಿಡ.
ಯಾಕೆ ಇದು ಮಾಡ್ಕೊಂತಿ ಅಕ್ಕತಿ ಒಂದು ಚಾ ಕುಡಿಯ ಚಾನ ಅದು ಮನ್ಯಾಗ ಕುಡ್ದು ಬಂದ್ರೆ ಸರಿ ಆತ್ ಬಿಡ್ರಿ ಹಂಗಾರ ಮತ್ತೆ ಹೊಳ ಬೆಳ ಚಾ ಕುಡಿದ್ರು ಈಗಂತೂ ಶುಗರ್ ಹೆಚ್ಚಾಗಕತ್ತೈತಿ ಹೊಳ ಬೆಳ ಚಾ ಕುಡಿಯೋದು ಆರೋಗ್ಯಕ್ಕೂ ಒಳ್ಳೇದಲ್ಲ ಅಷ್ಟು ನೀರು ತತ್ತಿ ತಡಿ ಶಾಂತಕ್ಕ ಅಲ್ಲ ನಮ್ಮ ಪಾರಕ್ಕ ಜಿಪುಣತನ ಮಾಡೋದು ಬಿಟ್ಟಾಳ ಅಂತ ಮಾಡಿದ್ದೆ ಇಲ್ಲಪ್ಪ ಅದು ಹುಟ್ಟು ಬುದ್ಧಿ ಅದು ಸುಟ್ಟರು ಹೋಗಲ್ಲ ಅಂತಾರಲ್ಲ ಹಂಗೆ ಆಕೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಹೋಗ್ಲಿ ಬಿಡ್ಲಿ ನೀರು ತಗೋರೆ ಹೌದು ಅಂದಾಗ ಶಾಂತಕ್ಕ ನಿನ್ನ ಸೊಸಿ ಯಾವಾಗ ಬಂದ್ಲ ನಿನ್ನೆ ಗಂಡು ಬಂದಾರ ತಾಯಿ ಮಗ ಇಬ್ರು ಆರಾಮದಾರವ ಮನಿ ತುಂಬಿದಂಗೆ ಆಗಿರ್ಬೇಕಲ್ಲ ಶಾಂತಕ್ಕ ಮೂರ್ ಮೊಮ್ಮಕ್ಕಳು ಕರ್ಕೊಂಡೆ ಹೂನ ನಾನಂತೂ ಸಂಜೆ ಮುಂದೆ ಅವ್ರವ್ರಿಗೆ ಅಡಿಗೆ ಮಾಡ್ಕೊಳಕ್ ಹಚ್ಚಿಬಿಡ್ತೇನೆ ಆಕಿನೂ ಅಡಿಗೆ ಮಾಡ್ಕೊತಿರ್ತಾಳೆ ಈಕಿನೂ ಅಡಿಗೆ ಮಾಡ್ಕೊತಿರ್ತಾಳೆ ಇನ್ನೀಕಿನು ಹಂಗಾಗಿ ಮೂರನ್ನು ಕರ್ಕೊಂಡು ಅಲ್ಲಿ ಬಾಗ್ಲದ ಅಂಗಳದಾಗ ಬೆಳದಿಂಗಳ ಕೂತ್ ಬಿಡ್ತೇನೆ ನೋಡ ಆರಾಮಾಗಿ ನೋಡು ಗಿರ್ಜಕ್ಕ ನಾನು ನೀನು ಯಾವಾಗ ಹಂಗೆ ಕುಂದ್ರೋದು ಅಯ್ಯೋ ಇವತ್ತು ಬರ್ಲವ ನನ್ನ ಮಗಳು ಹೇಳ್ತೇನತ್ತ ಪಾಪ ಅವೇನು ಬ್ಯಾಡ್ ಅಂತ ಬಿಟ್ಕೊಟ್ಟಿಲ್ ಬಿಡ ಅವರು ದವಾಖಾನೆ ತೋರಿಸ್ಕೊಂಡಾರ ಮಾಡ್ಯಾರ ಒಬ್ಬರಿಗೆ ತೊಟ್ಲ ದೂರ ಇರ್ತಾವ ಏನು ಮಾಡಕತ್ತಿ ನೀ ಹೇಳೋದು ನೋಡಿದ್ರೆ ಪರಕ್ಕ ಬೇಕಂತ ಬಿಟ್ಟಾರ ನನ್ನ ಲೆಕ್ಕಕ್ಕೆ ಮಾತಾಡ್ತಿ ಏನ ನೋಡವ ನಿನ್ಗ ಗೊತ್ತೈತೆ ನಮ್ಮ ಮಂತ್ಯಂದ ಆಸ್ತಿ ಎಷ್ಟೈತೆ ಅಂತೇಳಿ 1 ವಾರಸ್ತಾರ ಬೇಕವ ಅಷ್ಟೆ ಆತ ವಿಚಾರಿಸ ನೀನು ಏನು ನೀ ಕೇಳಬಾರ್ದು ಅಂತೈತೇನ ನೀನೇ ಕೇಳಿ ನಿನ್ನ ಮಗನ ಆ ಹಾಲು ಕಟ್ಬೇಡ ಹೇಳಕತ್ರಿ ಕಿವಿ ಮ್ಯಾಗ ಹಾಕ್ಕೊಳ್ಳೋದಿಲ್ಲ ಅದಕ್ಕೆ ಸೂಕ್ಷ್ಮ ಕುತ್ಕೊಂಡು ನೀನು ನಿನ್ನ ಮಗಳಿಗೆ ಹೇಳು ಅಂದಿದ್ದು ಅಕ್ಕ ಬಿಡ್ರಿ ಎದಕ್ಕೆ ಜಗಳ ಮಾಡತ್ತೀರಿ